ರಾಜ್ಯದಲ್ಲಿ ರೈತರಿಗೆ ಉಚಿತವಾಗಿ 10 HP ವರೆಗೂ ಪಂಪ್ ಸೆಟ್ಗಳಿಗೆ ಕರೆಂಟನ್ನು ಕೊಡ್ತಕ್ಕಂಥ ನಿರ್ಣಯವನ್ನು ಭಾರತೀಯ ಜನತಾ ಪಕ್ಷದ ಸರ್ಕಾರ ರಾಜ್ಯದಲ್ಲಿದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ನಾವು ಕೈಗೊಂಡಿದ್ವಿ. ಅಷ್ಟೇ ಅಲ್ಲದೇ ರೈತರಿಗೆ TC ಬೇಕಾದರೆ ಅಥವಾ ಹೊಸ ಕನೆಕ್ಷನ್ ಬೇಕಾದರೆ 25,000 ರೂಪಾಯಿ ತುಂಬಿ ಅರ್ಜಿ ಕೊಟ್ಟರೆ ಅವ್ರಿಗೆ ಯಾವುದೇ ತೊಂದರೆ ಇಲ್ಲದೆ ಅವ್ರಿಗೆ IP ಕನೆಕ್ಷನ್ನು ಮತ್ತು TC ಅಳವಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಇವತ್ತು ಕಳೆದ 3 ವರ್ಷದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಂದು ರೈತ IP ಕನೆಕ್ಷನ್ ತೊಗೋಬೇಕು, TC ಹಾಕ್ಸ್ಕೋಬೇಕಂದ್ರೆ 3 ಲಕ್ಷ, 2.5 ಲಕ್ಷದಿಂದ 3 ಲಕ್ಷ ಇವತ್ತು ವಿದ್ಯುತ್ ಕಂಪನಿಗಳಿಗೆ ಹಣವನ್ನು ಕಟ್ಟಬೇಕಾಗ್ತದೆ. ಇದರಿಂದ ರೈತಾಪಿ ವರ್ಗದವ್ರಿಗೆ ಸಾಕಷ್ಟು ತೊಂದರೆ ಆಗಿದೆ. ರೈತಾಪಿ ವರ್ಗದವ್ರು ನೋವನ್ನು ಅನುಭವಿಸ್ತಾ ಇದ್ದಾರೆ. ಅನೇಕ ರೈತರಿಗೆ ಹೊಸ IP ಸೆಟ್ಗಳಿಗೆ ಕನೆಕ್ಷನ್ ತಗೊಳ್ಳಿಕ್ಕೆ ಆಗದೇ ಪರದಾಡ್ತಾ ಇದ್ದಾರೆ. ಇಂಥ ಸ್ಥಿತಿ ಒಳಗೆ ಮತ್ತೆ ಸರ್ಕಾರ ಟಾಟಾ ಪವರ್ ಅರ್ಜಿಯನ್ನು ತಗೋಬೇಕು ಅಂತೇಳಿ ಸರ್ಕಾರ ಒಂದು ಯೋಜನೆಯನ್ನು ಮಾಡ್ತಾಯಿದೆ. KERC ಮತ್ತು ಸರ್ಕಾರ ಕೂಡಿ ರೈತರಿಗೆ ಆತಂಕವನ್ನು ಸೃಷ್ಟಿ ಮಾಡಿಸಿದೆ. ರೈತರು ಇವತ್ತು ಇಡೀ ರಾಜ್ಯದಲ್ಲಿ ಬಂಡಾಯ ಎದ್ದೇಳುವಂಥ ಪರಿಸ್ಥಿತಿ ಒದಗಿದೆ. ಅದಕ್ಕಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಕೂಡಲೇ ಸರ್ಕಾರ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಆಗಿರ್ತಕ್ಕಂಥ ಆತಂಕವನ್ನು ಸರಿಪಡಿಸಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಮತ್ತು ರೈತರನ್ನ ಬೀದಿಗಿಳಿದು ಹೋರಾಟ ಮಾಡಲಿಕ್ಕೆ ಬಿಡಬಾರ್ದು ಅಂತ ಹೇಳಿ ಒತ್ತಾಯವನ್ನು ಮಾಡ್ತೀನಿ. ಆತಂಕ ಅಂದರೆ ನಾಳೆ ಅವರು ಲೈನ್ ಮೇಂಟೆನೆನ್ಸ್ ಮಾಡ್ತಾ ಇರ್ತಾರೆ. ಈಗ ಒಂದು ಲೈನ್ ಸುಟ್ಟೋಯ್ತು ಅಥವಾ TC ಸುಟ್ಟೋಯ್ತು ಅಂದ್ರೆ ಅವ್ರು ಕೇಳಿದಷ್ಟು ದುಡ್ಡು ಕಟ್ಟಿ ಮಾಡಿಸ್ಕೋಬೇಕಾಗ್ತದೆ. ಈಗ ಖಾಸಗಿ ಕಂಪನಿ ಅವರು ಲಾಭಕ್ಕಾಗಿ ಮಾಡ್ತಕ್ಕಂಥವ್ರು ಈಗ ಸರ್ಕಾರನೇ 2.5-3 ಲಕ್ಷ ಕಟ್ಟಿಸ್ಕೊಂಡು ಇವತ್ತು ರೈತರಿಗೆ ಹೊಸ ಕನೆಕ್ಷನ್ ಕೊಡೋದು, TCಗಳು ಹಾಕೋದು ಮಾಡ್ತಾಯಿದೆ. ನಾಳೆ ಅವ್ರು 4 ಕೇಳ್ಬೋದು, 5 ಕೇಳ್ಬೋದು. ಅದಕ್ಕಾಗಿ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಅದನ್ನು ಕೂಡಲೇ ನಿವಾರಣೆ ಮಾಡಬೇಕು. ಸರ್ಕಾರ ಮಧ್ಯಪ್ರವೇಶಿಸಿ ಮಾಡಬೇಕು. ರೈತರಿಗೆ ಇರ್ತಕ್ಕಂಥ ಆತಂಕವನ್ನು ದೂರ ಮಾಡಬೇಕು ಅಂತ ಒತ್ತಾಯಿಸ್ತೀನಿ. ನೋಡಿ, ಸರ್ಕಾರ ಅದನ್ನು ವಿಶೇಷ ತಂಡ ರಚನೆ ಮಾಡಿಸಿ SIT ಮುಖಾಂತರ ತನಿಖೆಯನ್ನು ಮಾಡಿಸ್ತಾ ಇದೆ ಮತ್ತು ಅದರಲ್ಲಿ CID ಅಧಿಕಾರಿಗಳು ಭಾಗವಹಿಸಿದ್ದಾರೆ, ಪೊಲೀಸ್ ಇಲಾಖೆನೂ ಭಾಗವಹಿಸಿದೆ. ಸರ್ಕಾರ ಇಂಥ ಸಮಸ್ಯೆಗಳು ಬಂದಾಗ, ಧಾರ್ಮಿಕ ಸಂಸ್ಥೆಗಳ ವಿಷಯ ಬಂದಾಗ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಅಂಥ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತಕ್ಕಂಥದ್ದು, ಸಾರ್ವಜನಿಕರಲ್ಲಿ ಆಗಿರ್ತಕ್ಕಂಥ ಆತಂಕವನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡಬೇಕು. ಧರ್ಮಸ್ಥಳ ಒಂದು ಪ್ರತಿಷ್ಠಿತ ಸಂಸ್ಥೆ, ಧಾರ್ಮಿಕ ಸಂಸ್ಥೆ. ದೇವರ ಬಗ್ಗೆ ನಂಬಿಕೆ ಇರತಕ್ಕಂಥದ್ದು ಬರೀ ಕರ್ನಾಟಕ ಅಲ್ಲ, ಸುತ್ತಮುತ್ತಲಿನ ರಾಜ್ಯಗಳವರು ಕೂಡ ಧರ್ಮಸ್ಥಳಕ್ಕೆ ಬರ್ತಾ ಇದ್ದಾರೆ. ಅದೊಂದು ಪವಿತ್ರ ಕ್ಷೇತ್ರ, ಪುಣ್ಯಕ್ಷೇತ್ರ. ಆ ಸಮಸ್ಯೆಯನ್ನು ಪೂರ್ಣ ಬಗೆಹರಿಸಬೇಕು. ಯಾರೇ ತಪ್ಪು ಮಾಡಿದ್ರು ಅವ್ರ ವಿರುದ್ಧ ಕಠಿಣ ಕ್ರಮ ತಗೊಳ್ಬೇಕು ಅಂತ ಒತ್ತಾಯ.